ನಮಸ್ಕಾರ ಪ್ರಿಯ ವೀಕ್ಷಕರೇ, MRS ನ್ಯೂಸ್ನಲ್ಲಿ ಸ್ವಾಗತ. ಇಂದು ನಾವು ಹುಬ್ಬಳ್ಳಿ ಶಹರದ ಈಜುಗೊಳ್ಳದಂಥ ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಇವತ್ತು ನಮ್ಮ ಯೋಗ ಟೀಚರ್ ಆದಂತಹ ಹಾಗೂ ಹುದ್ದೆಯಲ್ಲಿ ಡಾಕ್ಟರ್ ಆದಂತಹ ಗೀತಾ ಜೋಡಂಗಿ ಮ್ಯಾಮ್ ನಮ್ಮಲ್ಲಿ ಜೊತೆಲಿ ಇದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ನಾವು ಮಾಹಿತಿ ಕೇಳೋಣ. ನಮಸ್ತೆ. ನಾನು ವೈದ್ಯೆ ಗೀತಾ ವಿ ಜೋಡಂಗಿ ಅಂತೇಳಿ ಹುಬ್ಬಳ್ಳಿಯಲ್ಲಿ ಒಂದು ಟ್ರ್ಯಾಡಿಷನಲ್ ಹೀಲರ್ ಆಗಿ, ಮತ್ತೆ ಒಂದು ರೇಖಿ ಹೀಲರ್ ಆಗಿ, ಮತ್ತೆ ಒಂದು ಯೋಗ ಥೆರಪಿ ಮಾಡ್ತೀನಿ. ಮತ್ತೆ ಈ ಒಂದು ಜಲಯೋಗನ ಒಂದು ಯಶಸ್ವಿ ಪ್ರಯೋಗಗಳನ್ನ ಮಾಡಿದೀವಿ ಸಾಕಷ್ಟು ಕಡೆ. ಅಂದ್ರೆ ಈ ಒಂದು APMC ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಗಿರ್ಬೋದು, ಅಥವಾ ಈ ನವೀನ್ ಪಾರ್ಕ್ ಅಲ್ಲಿ ವಿಜಯವಾಣಿ ಎಂಪ್ಲಾಯೀಸಿಗೆ ಆಗಿರ್ಬೋದು, ಇವೆಲ್ಲ ಯಶಸ್ವಿ ಪ್ರಯೋಗಗಳನ್ನ ನಾವು ಮಾಡಿದೀವಿ. ಮತ್ತೆ ಈ ಒಂದು ಯಲ್ಲಾಪುರದಲ್ಲಿ ಬನಾನಾ ಕೌಂಟಿಯಲ್ಲಿ ನಾವು ಒಂದು ಯಶಸ್ವಿ ಪ್ರಯೋಗ ಮಾಡಿದ್ವಿ. ಆಮೇಲೆ ಮೊನ್ನೆ ಲಾಸ್ಟ್ ಮಂತ್ ಏನಿದೆಲ್ಲ, ಈ ಒಂದು ಯಲ್ಲಾಪುರದಲ್ಲಿ ನೇಚರ್ ಸ್ಟೇ ಅಲ್ಲಿ ಅಲ್ಲೊಂದು ಜಲಯೋಗ ಮಾಡಿದ್ವಿ. ಇದೊಂದು ಯಶಸ್ವಿ ಪ್ರಯೋಗ ಆಗ್ತಾ ಇದೆ ಹುಬ್ಬಳ್ಳಿಯಲ್ಲಿ. ಈ ಒಂದು ಯಶಸ್ವಿ ಪ್ರಯೋಗ ಆಗಿದ್ದು ಕೂಡ ಈ ಒಂದು ಕಾನ್ಸೆಪ್ಟ್ ಅನ್ನ ನಾನು ಹೆಚ್ಚು ಪ್ರಾಯೋಗಿಕವಾಗಿ ತರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂತೇಳಂದ್ರೆ ಈ ಒಂದು ಜಲಯೋಗದಿಂದ ಸಾಕಷ್ಟು ಪ್ರಯೋಜನಗಳದಾವ ಅಂತೇಳಂದ್ರ, ಇದರಿಂದ ಒಂದು ಮಸಲ್ ರಿಲ್ಯಾಕ್ಸ್ ಆಗತ್ತೆ. ನಾವು ಒಂದು ನೀರಲ್ಲಿ ನಿಂತಾಗ ಯಾವ ತರ ನಾವು ಫೀಲ್ ಮಾಡ್ತೀವಂದ್ರೆ, ನಮ್ಮ ಒಂದು ಬಾಡಿ ಏನಿದೆಲ್ಲ ಲೈಟ್ ಆಗುತ್ತೆ. ಅಂದ್ರೆ ಪೇನ್ ಫೀಲ್ ಆಗಲ್ಲ. ಇದೊಂದು ಪೇನ್ಲೆಸ್ ಯೋಗ. ಪೇನ್ಲೆಸ್ ಆಗಿ ನಾವು ಆತರ ಎಂಜಾಯ್ ಮಾಡ್ಬೋದು. ಮತ್ತೆ ಈ ಒಂದು ಜಲಯೋಗದಿಂದ ಒಂದು ಏನಿದೆ ಅಂದ್ರ ನರ್ವಸ್ ಸಿಸ್ಟಮ್, ಅಂದ್ರೆ ಒಂದು ನರಗಳ ಒಂದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ಮತ್ತೆ ಇದರಿಂದ ನಮ್ಮ ಒಂದು ಈಗಿನ ಒಂದು ಜನರೇಷನ್ ಅಲ್ಲಿ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ತುಂಬಾ ಜಾಸ್ತಿ ಇದೆ. ಹಂಗಾಗಿ ಈ ಒಂದು ಸ್ಟ್ರೆಸ್ ಮತ್ತು ಆಂಗ್ಸೈಟಿನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಜಲಯೋಗ ತುಂಬಾ ಇಂಪಾರ್ಟೆಂಟ್. ಹಂಗಾಗಿ ಈ ಒಂದು ಜಲಯೋಗದ ಯಶಸ್ವಿ ಪ್ರಯೋಗ ಎಂಥವ್ರು ಕೂಡ ಮಾಡ್ಬೋದು. ಅಂದ್ರೆ ಅಬೌಟ್ 12 years ಎಷ್ಟೋ ಏಜ್ ಆದ್ರೂ ಕೂಡ ಮಾಡ್ಬೋದು. ಕೆಲವೊಬ್ರು ಏನ್ ಮಾಡ್ತಾರೆ, ಈ ಒಂದು ಗ್ರೌಂಡ್ ಲೆವೆಲ್ ಅಲ್ಲಿ ನಿಂತು ಯೋಗ ಮಾಡೋದ್ರಿಂದ ಪೇನ್ ಫೀಲ್ ಆಗತ್ತೆ. ಆ ಒಂದು ಪೇನ್ ಫೀಲು ಈ ಒಂದು ಜಲಯೋಗದಲ್ಲಿ, ಅಕ್ವಾ ಯೋಗದಲ್ಲಿ ಇರೋದಿಲ್ಲ. ಹಂಗಾಗಿ ಈ ಒಂದು ಅಕ್ವಾ ಹೀಲಿಂಗ್ ಅಂತ ನಾವು ಇದನ್ನ ಏನ್ ಮಾಡ್ತೀವಿ, ಅಕ್ವಾ ಥೆರಪಿ ಅಂತೇಳಿ ಮಾಡ್ತೀವಲ್ಲ, ಆ ಒಂದು ಅಕ್ವಾ ಥೆರಪಿಯಲ್ಲಿ ಸಾಕಷ್ಟು ಪ್ರಯೋಜನಗಳಿದಾವ. ಒಂದು ಜಾಯಿಂಟ್ ಪೇನ್ ಆಗಿರ್ಬೋದು, ಕೆಲವೊಬ್ರು ಜಾಯಿಂಟ್ ಪೇನ್ ಇರ್ತೈತಿ, ನಮ್ಗೆಲ್ಲ ಕಾಲ್ ಬಗ್ಸಾಕ್ ಬರಂಗಿಲ್ಲ, ಕೆಳಗ್ ಕೂಡಾಕ್ ಬರೋದಿಲ್ಲ, ಕೈ ಕಾಲು ಎಲ್ಲೂ ಹಿಂಗ ಮಡಚಾಕ್ ಬರೋದಿಲ್ಲ ಅಂತೇಳಿ ಅಂತಿರ್ತಾರೆ. ಅಂತವ್ರು ಕೂಡ ಇದ್ರೊಳಗೆ ಈ ಒಂದು ನೀರೊಳಗ್ ನಿಂತ್ಕೊಂಡು ಯೋಗಾಸನ ಮಾಡೋದ್ರಿಂದ ಅವ್ರಿಗೇನಿದೆ ಅಲ್ಲ, ತುಂಬಾ ಏನೋ ಚೆನ್ನಾಗಿ ಫೀಲ್ ಮಾಡ್ತಾರೆ. ಅಂದ್ರೆ ನನ್ಗ್ ಪೇನ್ ಆಗಿಲ್ಲಲ್ಲ ಈ ನೀರೊಳಗ, ನಾನ್ ಯಾವ ತರ ಎಷ್ಟ್ ಚೆನ್ನಾಗಿ ಮಾಡ್ತಿದ್ದೀನಿ ಅಂತೇಳಿ ಆ ತರ ಅವ್ರು ಖುಷಿ ಆಗ್ತಾರೆ. ಮತ್ತ ಇನ್ನೊಂದ್ ಅಂತೇಳಂದ್ರ, ಯಾರ್ಗೆ ಸರಿಯಾಗಿ ನಡ್ಯಾಕ್ ಬರೋದಿಲ್ಲ, ನಡಿಲಿಕ್ಕೂ ಕೂಡ ಕೆಲವೊಬ್ರಿಗೆ ತ್ರಾಸ ಆಗ್ತಾ ಇರುತ್ತೆ. ಅಂತವ್ರು ಕೂಡ ಈ ಒಂದು ಅಕ್ವಾ ಯೋಗದಲ್ಲಿ ಅಥವಾ ಈ ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಿಂತು ಮಾಡುವಂತ ಯೋಗಾಸನ ಏನಿದೆಲ್ಲ, ನಮ್ಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ಕ್ರಿಯೇಟ್ ಮಾಡಿದಾಗ ನಾವು ಆರಾಮಾಗಿ ನಡೆದಾಡ್ಬೋದು ವಿದೌಟ್ ವಾಕಿಂಗ್ ಸ್ಟಿಕ್ ಆಲ್ಸೋ. ನಾವ್ ಅದನ್ನ ಉದ್ದೇಶ ಏನ್ ಮೇಡಮ್ ಇದೆಲ್ಲ ಮಾಡ್ತಾ ಇದ್ದೀರಿ? ಅದೇ ನಮ್ಗೇನಿದೆಲ್ಲ, ಒಂದು ಆರೋಗ್ಯವೇ ಭಾಗ್ಯ ಅನ್ನೋ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಜಲಯೋಗದ ಪ್ರಯೋಗ ಹುಬ್ಬಳ್ಳಿಯಲ್ಲಿ ತುಂಬಾ ಕಡಿಮೆ ಇದೆ, ವಿರಳ ಇದೆ. ಅದನ್ನ ನಾವು ಹೆಚ್ಚು ಪ್ರಚಾರ ಮಾಡಿ ಅದರ ಒಂದು ಉಪಯೋಗ ಎಲ್ಲರೂ ತೆಗೆದುಕೊಳ್ಬೇಕಂತ ಹೇಳಿ ನಾವು ಈ ಬರುವ ರವಿವಾರ, ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು ನಾವು ಒಂದು ಅಕ್ವಾ ಯೋಗ ಅಂತ ಹೇಳಂದ್ರೆ ಜಲಯೋಗ ಮಾಡ್ಲಿಕ್ಕೆ ಇಲ್ಲಿ ನಾವು ಬೆಳಗ್ಗೆ 9 ಗಂಟೆಯಿಂದ 8 ಗಂಟೆಯಿಂದ 9 ಗಂಟೆವರೆಗೆ, ಅಂದ್ರೆ ಎಲ್ಲರೂ 7:45ಕ್ಕೆ ಇಲ್ಲೇ ಬರ್ಬೇಕು. 7:45ಕ್ಕೆ ಇಲ್ಲಿ ಬಂದ್ರೆ 8 ಗಂಟೆಯಿಂದ 9 ಗಂಟೆವರೆಗೆ ಇಲ್ಲಿ ಯೋಗ ಜಲಯೋಗ ನಾವು ಮಾಡಿಸ್ತಾ ಇದ್ದೀವಿ. ನಾನು ಕೋಚರ್ ಆಗ್ತಾ ಇದ್ದೀನಿ. ನಾನು ಕೋಚರ್ ಆಗಿ ನಾನು ಗೈಡ್ ಮಾಡ್ತೀನಿ. ಆ ಒಂದು ಇದನ್ನ ಸುಮ್ನೆ ಎಲ್ಲರೂ ಮಾಡಕ್ ಬರೋದಿಲ್ಲ. ಯಾರ್ ಮಾಡ್ಬೇಕು, ಯಾರ್ ಮಾಡ್ಬಾರ್ದು ಅದನ್ನ ನಾವು ಫಸ್ಟ್ ತಿಳ್ಕೊಂಡಿರ್ಬೇಕು. ಹೆಂಗಂತೇಳಂದ್ರ, ಇದನ್ನ ಯಾರು ಮಾಡಬಾರ್ದಪ್ಪ ಅಂತೇಳಂದ್ರ, ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಪೇಷಂಟ್ ಅಂದ್ರೆ ಹಾರ್ಟ್ ಪೇಷಂಟ್, ಅಥವಾ ಒಂದು ಎಪಿಲೆಪ್ಟಿಕ್ ಪೇಷಂಟ್, ಅಂದ್ರೆ ಎಪಿಲೆಪ್ಟಿಕ್ ಅಂದ್ರೆ ಈ ಒಂದು ಏನಂದ್ರ ಮೂರ್ಛೆ ರೋಗ ಇರುತ್ತಲ್ಲ, ಆ ತರ ಮೂರ್ಛೆ ರೋಗ ಇರೋರು ಮಾಡಬಾರ್ದು. ಮತ್ತೆ ಈ ಬಾಡಿಯಲ್ಲಿ ಎಲ್ಲಾರು ಮೇಜರ್ ಇಂಜುರೀಸ್ ಇದ್ರೆ ಅವರು ಕೂಡ ಇದನ್ನ ಮಾಡಬಾರ್ದು.
ಮತ್ತೆ ಇನ್ನೊಂದಂದ್ರ ಆ, ಈ ವಾಟರ್ ಫೋಬಿಯಾ ಇರುತ್ತಲ್ಲ, ಯಾರಿಗೆ ನೀರಿಂದ ಹೆದರಿಕೆ ಇರುತ್ತೆ ಅಂತವ್ರು ಕೂಡ ಇದರಲ್ಲಿ ಇದನ್ನ ಮಾಡಬಾರ್ದು. ಬಾಕಿದವ್ರು ಎಲ್ಲರೂ ಮಾಡ್ಬೋದು. ಅಬೋವ್ 60 ಅಬೋವ್ 70 ನಮ್ ಕಡೆ ಲಾಸ್ಟ್ ಟೈಮ್ ಬಂದು ತುಂಬಾ ಎಂಜಾಯ್ ಮಾಡಿದವ್ರು ಇದ್ದಾರೆ. ಹಂಗಾಗಿ ಈ ಒಂದು ಜಲಯೋಗದ ಪ್ರಯೋಜನಗಳನ್ನ ಸಾರ್ವಜನಿಕರು ಪಡೆದುಕೊಳ್ಬೇಕಾಗಿ ವಿನಂತಿ. ಥ್ಯಾಂಕ್ ಯು.